ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರ ಕೃತ್ಯಕ್ಕೆ ವ್ಯಾಪಕ ಖಂಡನೆ. ವಿಶ್ವ ಹಿಂದೂ ಪರಿಷತ್, ಎಬಿವಿಪಿ, ಮಜ್ಲಿಸ್ ಎ ಮುಂತಾಜಿಮ್ ಕಮಿಟಿಯಿಂದ ಪ್ರತ್ಯೇಕ ಪ್ರತಿಭಟನೆ. ಪರಿವಾರ ಸಂಘಟನೆಗಳ ಪ್ರತಿಭಟನೆಯಲ್ಲಿ ಉಗ್ರ ಕೃತ್ಯ ಖಂಡಿಸಿದ ಅಪು ನಾರಾಯಣಪ್ಪ ಹರತಾಳು, ಪ್ರತಿಮಾ ಜೋಗಿ. ಎಬಿವಿಪಿ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಪ್ರಮುಖರಿಂದ ಘಟನೆ ಖಂಡನೆ. ಮಜ್ಲಿಸ್ ಎ ಮುಂತಾಜಿಮ್ ಮತ್ತು ಅಂಜುಮನ್ ಕಮಿಟಿ ಪ್ರಮುಖರಿಂದ ಕೃತ್ಯ ಖಂಡನೆ. ತ್ಯಾಗತಿಯ ನಾಡವಳ್ಳಿ ಗ್ರಾಮ ಠಾಣಾ ಜಮೀನು ಅತಿಕ್ರಮಣ ಖಂಡಿಸಿ ಗ್ರಾಮ ಪಂಚಾಯಿತಿ ಮುತ್ತಿಗೆ. ಈಗ ಸುದ್ದಿಯ ವಿವರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯನ್ನು ಖಂಡಿಸಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಪರಿವಾರದ ಹಿರಿಯರಾದ ಅಪು ನಾರಾಯಣಪ್ಪ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರತಿಮಾ ಜೋಗಿ, ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿದರು. ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ಪ್ರಮುಖರಾದ ಟಿಡಿ ಮೇಘರಾಜ್, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ ಯಲಕುಂದ್ಲಿ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಸಂತೋಷ್ ಶೇಟ್, ಸುದರ್ಶನ್, ಮಹೇಶ್, ಪರಶುರಾಮ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೀವು ಮಾಡುವ ಈ ಆಕ್ರಮಣಗಳಿಂದ ಭಾರತ ನಲುಗಿ ಹೋಗ್ತದೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾನೊಂದು ಪ್ರಶ್ನೆ ಕೇಳ್ತೇನೆ. ಈ ರೀತಿಯ ಒಂದು ಅಕೃತ್ಯ, ದಾರುಣವಾದ ಹತ್ಯೆ ಮುಸ್ಲಿಂ ಭಯೋತ್ಪಾದಕರಿಂದ ಆಗಿದೆ. ಈ ದೇಶದಲ್ಲಿರುವಂತಹ ಮುಸಲ್ಮಾನರು ಇದನ್ನು ಬಲವಾಗಿ ಖಂಡಿಸಬೇಕಾಗಿತ್ತು. ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆಗಲಿ, ಅವ್ರ ತಂದೆ ಫರೂಕ್ ಅಬ್ದುಲ್ಲಾ ಆಗಲಿ ಖಂಡಿಸಿದ್ದನ್ನು ನಾವು ಟಿವಿನಲ್ಲಿ ನೋಡಲಿಲ್ಲ. ಆಡಳಿತ ನಡೆಸ್ತಾ ಇರೋರು ಅವರು, ಪೊಲೀಸ್ ವ್ಯವಸ್ಥೆ ಪೂರ್ತಿ ಅವ್ರ ಕೈಲಿದೆ. ಹಾಗಿದ್ರೆ 1,000 ಜನ ಇದ್ದವರಿಗೆ ರಕ್ಷಣೆ ಯಾಕೆ ಕೊಡಲಿಲ್ಲ? ಅದು ಕೂಡ ಭಯೋತ್ಪಾದಕರು ಪೊಲೀಸ್ ವೇಷದಲ್ಲಿಯೇ ಬಂದು ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಅಂತ ಗೊತ್ತಾದ ಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಡೋದಕ್ಕೆ ಬಟ್ಟೆಯನ್ನು ಬಿಚ್ಚಿಸಿ ಆಮೇಲೆ ಗುಂಡು ಹೊಡಿತಾರೆ. ಅದು 27 ಜನರಿಗೆ. ಅಲ್ಲಿವರೆಗೆ ಕಾಶ್ಮೀರದ ಪೊಲೀಸರು ಏನ್ ಮಾಡ್ತಾ ಇದ್ರು? ಕಾಶ್ಮೀರ ನಮಸ್ಕಾರ. ನಿನ್ನೆ ಏನು ನಡಿಬರುವಂತ ಘಟನೆ ನಡೆದೋಗಿದೆ, ಎಲ್ರಿಗೂ ಕೂಡ ಮನುಷ್ಯತ್ವ ಇರೋ ಮನುಷ್ಯರಿಗೆ ಎಲ್ರಿಗೂ ಕೂಡ ಅದು ನಾಟಕ. ಯಾಕಂದ್ರೆ ಆ ಪಲ್ಲವಿಯ ಸ್ಥಾನದಲ್ಲಿ ನಾವು ನಿಂತಾಗ ಮಾತ್ರ ಅದು ಗೊತ್ತಾಗಕ್ಕೆ ಸಾಧ್ಯ. ಕಣ್ಣೆದುರಿಗೆ ಗಂಡನ್ನ ಸಾಯಿಸ್ತಾರೆ ಅಂದಾಗ ಎಷ್ಟು ನೋವಾಗತ್ತೆ ಆ ಹೆಣ್ಮಗಳಿಗೆ. ಒಂದು ಖುಷಿಯಿಂದ ಹೋಗ್ಬೇಕು, ಅವಳು ಹೇಳ್ಕೊಂಡಿದ್ದಾರೆ ಕಾಶ್ಮೀರಕ್ಕೆ ಹೋಗ್ಬೇಕಾಗಿದ್ದು ನನ್ ಗಂಡನ್ ಕನಸು ಅಂತ. ಆ ಕನಸನ್ನ ಈಡೇರಿಸಕ್ಕೋಸ್ಕರ ಗಂಡ ಹೆಂಡತಿ ಮಗು ಹೋಗಿರ್ತಾರೆ. ಕಣ್ಣ ಎದುರುಗಡೆ ಗಂಡನ್ನ ಸಾಯಿಸ್ತಾರೆ ಅಂದಾಗ ಆ ಒಂದು ಹೆಣ್ಣು ಮಗಳಿಗೆ ಏನ್ ಆಗ್ಬೋದು, ಆ ಒಂದು ಆಘಾತ ಯಾವ ಮಟ್ಟಕ್ಕೆ ಇರ್ಬೋದು ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳೋ ಜನರಿಗೆ ನಾನು ಕೇಳ್ತೀನಿ, ಪಕ್ಷದಿಂದ ಗೆದ್ದಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷದ ಆಗಿರ್ಲಿ, ಹಿಂದೂಗಳಿಂದ ಗೆದ್ದಿರ್ತಕ್ಕಂಥ MLA ನಾನು ಕೇಳ್ತೀನಿ, ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳಿ ರಾಜಕೀಯಕ್ಕೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ನೀವೆಲ್ಲ ಅವ್ರಿಗೆ ಹೇಳ್ತಿರಲ್ಲ ನಾವೆಲ್ಲ ಒಂದೇ ಅಂತ. ಇದೇ ಈ ವಿಷಯವಾಗಿ ನಾನು ಕೇಳ್ತಾ ಇದ್ದೀನಿ, ಯಾವ ಮುಸ್ಲಿಂ ಮುಖಂಡ ಇದನ್ನ ಖಂಡಿಸಿದ್ದಾರೆ? ಯಾವ ಮುಸ್ಲಿಂ ಮುಖಂಡರು ಯಾವ ಸಮುದಾಯದಿಂದ ಪ್ರತಿಭಟನೆ ನಡೆದಿದೆ ಅಂತ ನಾನು ಕೇಳ್ತೀನಿ. ಬಾಯಿ ಅನ್ನೋದು ಬರೀ ಬಾಯಿ ಮಾತಿಗೆ ಮಾತ್ರ ಆದ್ರೆ ಸಾಕಾಗಲ್ಲ, ಬರೀ ರಾಜಕೀಯಕ್ಕೋಸ್ಕರ ಸಾಕಾಗಲ್ಲ, ವೋಟ್ ಬ್ಯಾಂಕಿಗೆ ಆದ್ರೆ ಸಾಕಾಗಲ್ಲ. ನಿಜವಾಗ್ಲೂ ಬಾಯಿ ಅಂತ ಇದ್ರೆ ಅವರು ಕೂಡ ನಮ್ಮ ಪ್ರತಿಭಟನೆಯಲ್ಲಿ ಕೈ ಜೋಡಿಸ್ತಿದ್ರು, ಅವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಯಾರು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕಾಗಿದೆ. ಎಷ್ಟೋ ಜನ ಹಿಂದೂಗಳಿಗೆ ವಿಚಾರ ಗೊತ್ತಿಲ್ಲ, ಹಿಂದೂಗಳು ಯಾಕೆ ಪ್ರತಿಭಟನೆ ಮಾಡ್ತಿದ್ರು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ಹೊಡೆಯುವಂತ ಕಾಲ ಹೆಚ್ಚಿಗೆ ದೂರ ಇಲ್ಲ, ಸನಿಹದಲ್ಲೇ ಇದೆ. ಎಚ್ಚೆತ್ಕೊಳ್ಳಿ ಹಿಂದೂಗಳೇ. ಅವರು ಗುಂಡಿಟ್ಟು ಕೊಂದಿರ್ತಕ್ಕಂಥದ್ದು ಟೂರಿಸಂ ಅಲ್ಲ, ಅವರು ಹಿಂದೂಗಳನ್ನ ಕೊಂದಿರೋದು. ಟೂರಿಗೆ ಹೋಗಿರ್ತಕ್ಕಂಥ ಯಾತ್ರಿಕರನ್ನ ಕೊಟ್ಟಿಲ್ಲ. ಅವ್ರು ಹಿಂದೂಗಳನ್ನ ಕೊಂದಿದ್ದಾರೆ, ಹಿಂದೂಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಕೊಂದಿದ್ದಾರೆ. ಅವರು ಯಾವ ಜಾತಿಯವರು ಅಂತ ಕೇಳಲೇ ಇಲ್ಲ. ನೀನು ಬ್ರಾಹ್ಮಣನೋ, ಲಿಂಗಾಯತನೋ, ನೀವು ಒಕ್ಕಲಿಗನೋ, ಯಾವ ಜಾತಿನೂ ಕೇಳಿಲ್ಲ. ಅವ್ರು ಕೇಳಿದ್ದು ನೀನು ಹಿಂದೂ ಅಂತ ಖಾತ್ರಿ ಆದ್ಮೇಲೆ ಕೊಂದಿದ್ದಾರೆ. ಅವ್ರ ಉದ್ದೇಶ ಏನಿತ್ತು? ಹಿಂದೂ ಸಮಾಜಕ್ಕೆ ಅವರು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಪ್ರತಿಯೊಬ್ಬ ಹಿಂದೂಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತೀನಿ. ರಾಜಕೀಯಕ್ಕೋಸ್ಕರ ವೋಟ್ ಬ್ಯಾಂಕ್ ಮಾಡೋ ಹಿಂದೂಗಳು ಇದನ್ನ ನೋಡಿ, ನೀವು ನಿಮ್ಮ ಮನೆಗೆ ಈ ಪರಿಸ್ಥಿತಿ ಬಂದಿದ್ರೆ, ನೀವೇ ಹೋದಾಗ ಆ ರೀತಿ ಆಗಿದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಹೇಳಿ ಮುಖಾಂತರ ಕೇಳ್ತೀನಿ. ಹಿಂದೂಗಳು ಎಚ್ಚರಿಸಬೇಕು ಅಂತ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದೇ ರೀತಿ ಕಂಟಿನ್ಯೂ ಆದ್ರೆ ಉಗ್ರ ಹೋರಾಟ ಖಂಡಿತ ಮಾಡೇ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಒಂದೊಳ್ಳೆ ತೀರ್ಮಾನ ತಗೊಳ್ತಾರೆ ಅಂತ ನಂಗೆ ಅನ್ಸುತ್ತೆ. ಅದಕ್ಕೊಂದು ಒಳ್ಳೆ ಆ ಕುಟುಂಬಕ್ಕಂತೂ ನ್ಯಾಯ ಕೊಡ್ಸಕ್ಕೆ ಆಗಲ್ಲ. ನ್ಯಾಯ ಯಾವ ರೀತಿ ಕೊಡ್ಸಕ್ ಸಾಧ್ಯ? ಅವ್ರ ದುಃಖದಲ್ಲಿ ಭಾಗಿಯಾಗಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅವ್ರನ್ನ ಸಂತೈಸ್ಬೋದು, ಆದ್ರೆ ಆ ನೋವನ್ನ ಯಾರಿಗೂ ಕೂಡ ತಗೊಳಕ್ ಆಗಲ್ಲ. ಯಾರು ವೈಫಲ್ಯ ಅನ್ನೋದು ಏನಿದೆ ಇದರಲ್ಲಿ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್, ಬಿಜೆಪಿ ಪ್ರಶ್ನೆನೇ ಇಲ್ರಿ. ದೇಶ ಒಂದು, ದೇಶದ ವಿರುದ್ಧ ತಡಿತಕ್ಕಂಥ ಕೃತ್ಯ ಇದು. ಇದಕ್ಕೆ ಅವ್ರ ಫೇಲೂರು ಇವ್ರ ಫೇಲೂರ್ ಅಲ್ಲ.
ಅವರು ಪರಮ ನೇಚರ್ ಇದ್ದಾರೆ, ಅವ್ರಿಗೆ ಕಂಡಲ್ಲಿ ಗುಂಡು ಹೊಡೆದು ಸಾಯಿಸ್ಬೇಕು, ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡೋರ್ನು ಸಾಯಿಸ್ಬೇಕು, ಅವ್ರ ಪರವಾಗಿ ಮಾತಾಡೋರಿಗೂ ಗನ್ನಲ್ಲೇ ಉತ್ತರ ಹೇಳ್ಬೇಕು, ಬಂದೂಕಿನ ಮೂಲಕ ಉತ್ತರ ಹೇಳ್ಬೇಕ್ರೆ. ಪಾಕಿಸ್ತಾನಕ್ಕೆ ಸೂಕ್ತ ಪಾಠವನ್ನ ಸರಿಯಾದ ರೀತಿಯಲ್ಲಿ ಕಲಿಸ್ಬೇಕು. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ತಯಾರಾಗಿದೆ, ಗವರ್ಮೆಂಟ್ ಕೇಂದ್ರ ಸರ್ಕಾರ ತಯಾರಾಗಿದೆ, ಕಲಿಸ್ತೇವೆ. ಆಗ ದೇಶವಾಸಿಗಳು ಒಟ್ಟಾಗಿ ಒಂದಾಗಿ ನಾವು ನಿಂತು ಅದನ್ನ ಸಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆ. ಇವೆಲ್ಲ ಈಗ ಪಕ್ಷ ಪಾರ್ಟಿ ನೋಡೋ ವಿಷಯ ಅಲ್ಲ ರೀ ಇದು. ಅವ್ರಿಗೆ ರಾಕ್ಷಸರ್ರಿ, ರಕ್ತ ಬೀಜಾಸುರರು ಅಂತಿದ್ರು ಹಿಂದೆ ಕೇಳಿದೀವಿ. ಆ ವಂಶದವ್ರು ಅವರು, ಆ ವಂಶನೇ ನಿರ್ವಂಶ ಮಾಡ್ಬೇಕು. ಅವ್ನ ಹಿಡ್ಕೊ ಈಗ ನಮ್ಮ ಸ್ನೇಹಿತರೆಲ್ಲ ಕೂಗ್ತಾ ಬರ್ತಿದ್ರು, ಬಂಧಿಸಿ ಬಂಧಿಸಿ. ಯಾವನ್ ಬಂಧಿಸೋದು? ಕಂಡಲ್ಲೇ ಗುಂಡಿಕ್ಕದೆ, ಮತ್ತು ಅವ್ರನ್ನ ಬೆಂಬಲಿಸೋದಕ್ಕೂ ಗುಂಡಿಕ್ಬೇಕು. ಎಲ್ಲ ಒಂದೊಂದ್ ಕಡೆ ಅನಾಹುತ ಆಗೋಗ್ಬೋದು, ತಪ್ಪಾಗ್ಬೋದು. ಎಲ್ಲೋ ಕಳೆ ಕೀಳ್ಬೇಕಾದ್ರೆ ಒಂದೊಂದ್ಸಲಿ ಸಸಿನೂ ಕಿತ್ಬಿಡ್ತೀವಿ. ಹಾಗೂ ಆದ್ರೂ ನಿರ್ದಾಕ್ಷಿಣ್ಯವಾಗಿ ಭಯೋತ್ಪಾದನೆ ಕಿತ್ತಾಕ್ಬೇಕು. ಹೇಗೆ ಇಸ್ರೇಲ್ನಲ್ಲಿ ಹೊಡೆದು ಹಾಕ್ತಿದಾರೋ ಇಸ್ರೇಲ್ ಪದ್ಧತಿ ನಾವು ಅಳವಡಿಸ್ಕೋಬೇಕು. ಇಸ್ರೇಲ್ ಮಾದರಿಯಲ್ಲೇ ಕೆಲಸ ಮಾಡ್ಬೇಕು. ಈ ಭಯೋತ್ಪಾದನೆ ವಿಷಯದಲ್ಲಿ ಕಂಡಲ್ಲೇ ಗುಂಡು ಮಾಡ್ತೀವಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ದುಷ್ಕರ್ಮಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗುರುವಾರ ಎಬಿವಿಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿದ್ಯಾರ್ಥಿ ಪ್ರತಿನಿಧಿಗಳು ಘಟನೆ ಖಂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಂತ್ಯ ಕಾರ್ಯದರ್ಶಿ ಪ್ರವೀಣ್ ಹೆಚ್ಕೆ, ನಿತಿನ್ ಕುಮಾರ್, ಮೋಹನ್, ಹರೀಶ್, ಭುವನ್, ಸಂದೀಪ್, ಯಶಸ್ವಿನಿ, ಅಂಕಿತಾ, ಪ್ರಜ್ವಲ್, ಸಾಲ್ವಿನ್, ಪುನೀತ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರವಾಸಿಗರ ಮೇಲೆ ಅದನ್ನ ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತೆ. ಈ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಎಬಿವಿಪಿ ಅದು ಆಶಿಸುತ್ತೆ. ಇದು ಆಗಿರೋದು ಕೃತ್ಯನ ಭಾಳ ಹೀನಾಯವಾಗಿ ಖಂಡಿಸ್ತೀವಿ. ಇದನ್ನು ರಾಜ್ಯಪಾಲರಿಗೆ ಮನವಿ ಮಾಡೋದ್ರ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದನ್ನು ಮುಟ್ಟಿಸ್ತೀವಿ. ಇದನ್ನು ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತೆ. ನಮ್ಮ ರಾಜ್ಯ ಕಾಶ್ಮೀರದಲ್ಲಿ ಭಯೋತ್ಪಾದಕ ಎಬಿಪಿಯನ್ನು ಖಂಡಿಸುತ್ತದೆ. ಇದು ಎಬಿಪಿ ಯಾಕೆ ಖಂಡಿಸುತ್ತದೆ ಎಂದರೆ ನಮ್ಮ ಕಾಶ್ಮೀರ ಸರ್ಕಾರ ಏನೂ ಅದ್ರ ಬಗ್ಗೆ ಕ್ರಮವನ್ನು ತಗೋತಿಲ್ಲ. ಅದಕ್ಕಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳದೇ ಏನೇ ಸಮಸ್ಯೆ ಇದ್ದರೂ ಇದನ್ನು ಖಂಡಿಸಿ ನಾವು ಇವತ್ತು ಸಾಗರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಾಗರ ವತಿಯಿಂದ ACIPCಗೆ ಮನವಿ ನೀಡಲಾಯಿತು. ನನ್ನ ಹೆಸರು ಮೋಹನ್, ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ಭಯೋತ್ಪಾದನಾ ದಾಳಿ ಖಂಡಿಸಿ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಗುರುವಾರ ಮಜಲೀಸ್ ಎ ಮುಂತಜೀಮಾ ಮತ್ತು ಅಂಜುಮನ್ ಕಮಿಟಿ ವತಿಯಿಂದ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಮಿತಿಯ ಪ್ರಮುಖರು ಘಟನೆ ಖಂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ RIK ಫಯಾಸ್, ಮಕ್ಬೂಲ್ ಸಾಬ್, ಅನೀಸ್, ಇಮಾಮ್ ಸಾಬ್, ಜಿಕ್ರಿಯಾ, ನದೀಮ್, ಸೈಯದ್ ಜಾಕಿರ್, ಪರ್ವೀಸ್, ಇರ್ಫಾನ್, ನಸ್ರುಲ್ಲಾ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ತಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಬಂದು ಸೇರಿರೋದು ಒಂದು ನಮ್ಮ ಮನಸ್ಸಿಗೆ ಭಾಳ ಖುಷಿ ಕೊಡ್ತದೆ. ಮಜ್ಲಿಸ್ ಮುಂತಜಮಾದವರು, ಅಂಜುಮನ್ ಅವರು, ನಾವು ಅಂಜುಮನ್ನು ಪ್ರತಿನಿಧಿಸ್ತೇವೆ. ಈ ಏನು ದುರ್ಘಟನೆ ನಡೆದಿದೆ ಇದು ನಾವು ಯೋಚನೆ ಮಾಡಿದರೆ ಭಯಾನಕ ಸಿಟ್ಟು, ಆಕ್ರೋಶ ಬರ್ತದೆ. ಆದರೆ ಸಿಟ್ಟು, ಆಕ್ರೋಶ ಒಂದನ್ನೇ ನಾವು ಇದನ್ನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಬರೋಲ್ಲ. ಇದಕ್ಕೆ ಯಾರು ಹೊಣೆ ಇದ್ದಾರೆ, ಅದರ ಹಿಂದುಗಡೆ ಯಾರಿದ್ದಾರೆ, ಅವರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕಂತ ಹೇಳಿ ಈ ರಾಷ್ಟ್ರದ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಹಾಗೂ ಮಾನವೀಯತೆಯನ್ನು ಮರೆತು ಕೆಲವರು ಏನು ಮಾಡಿದ್ದಾರೆ ಅವರಿಗೆ ಆ ಜನರಿಗೆ ಸಹಾಯ ಮಾಡಿ ಸ್ವಲ್ಪ ಇದು ಮಾಡಿದ್ದವರಿಗೂ ಅಭಿನಂದನೆ ಸಲ್ಲಿಸ್ತೇವೆ. ಈ ಕೃತ್ಯವನ್ನು ಇಡೀ ಜಗತ್ತಿನಲ್ಲಿ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೆಟ್ಟ ಹೆಸರು ತಂದು ಕೊಟ್ಟಿದೆ. ಇಂಥ ಕೃತ್ಯಗಳನ್ನು ಇನ್ನು ಮುಂದೆ ಆಗಬಾರ್ದು, ಯಾರೂ ಇದನ್ನು ಮಾಡಬಾರ್ದು. ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ. ಮತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನಂತ ಹೇಳಿದರೆ ಇಂಥ ಕೃತ್ಯ ಮತ್ತೆ ಮತ್ತೆ ಆಗಬಾರ್ದು ಅಂಥೇಳಿ ಕ್ರಮ ತಗೊಂಡು ಆ ಮಾಡಿದ್ದವರಿಗೆ ಮತ್ತು ಅದರ ಹಿಂದೆ ಇದ್ದವರು ಯಾವುದೇ ಸಂಘಟನೆ ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂಥೇಳಿ ಮನವಿಯನ್ನು ಮಾಡ್ತಾ ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡಿ ಈ ಮನವಿಯನ್ನು ಥ್ರೂ ರಾಷ್ಟ್ರಪತಿಯವರಿಗೆ ಕಳಿಸ್ತಾ ಇದ್ದೀವಿ. ಇದಕ್ಕೆ ಸ್ಪಂದಿಸ್ಬೇಕಂತ ಹೇಳಿ ನನ್ನ ಮೊನ್ನೆ ನಡೆದಿರುವಂತಹ ಕೃತ್ಯ ನಿಜವಾಗಿಯೂ ಒಂದು ಹೀನಿಯ ಕೃತ್ಯ. ಇದು ಯಾರು ಮಾಡಬಾರ್ದು. ಎಲ್ಲರೂ ಮಾನವರು, ಒಂದೇ ತಂದೆ ತಾಯಿಗೆ ಹುಟ್ಟಿದವರು. ಇಂತಹ ಸಂದರ್ಭಗಳಲ್ಲಿ ಟೂರಿಸ್ಟ್ ಆಗಿ ಹೋಗಿದ್ದವರಿಗೆಲ್ಲ
ಈ ತರ ಹಿಡಿದು ಅವರಿಗೆ ಈ ನಮೂನೆಯಾಗಿ ಅವರಿಗೆ ಬರ್ಬರವಾಗಿ ಹತ್ಯೆ ಮಾಡೋದು ಇದೆಲ್ಲ ಒಂದು ಹೀನಾಯ ಕೃತ್ಯ. ನಾವು ಯಾರು ಇದನ್ನು ಒಪ್ಪೋದಿಲ್ಲ. ಖಂಡಿತವಾಗಿ ನಾವು ಇದನ್ನು ಖಂಡಿಸ್ತೇವೆ. ಎಲ್ಲರೂ ಸೇರಿ ನಾವು ಖಂಡಿಸ್ಬೇಕು. ಈ ದೇಶದಲ್ಲಿ ನಾವು ಯಾವ ರೀತಿಯಾಗಿ ಬಾಳ್ಬೇಕು ಅಂತ ಹೇಳಿದ್ರೆ ನಾವು ಅನ್ಯೋನ್ಯವಾಗಿ ಮಿತ್ರರಾಗಿ ಸಹೋದರರಾಗಿ ಬಾಳ್ಬೇಕು. ಆದ್ರೆ ಇಂಥವರೆಲ್ಲ ಈ ಕೃತ್ಯಗಳನ್ನು ನಡೆಸಿ ಈ ಬ್ಯಾರಿಕೇಡ್ ಅನ್ನೋ ಸೃಷ್ಟಿ ಮಾಡುವ ಒಂದು ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ನಾವೇನು ಎಲ್ಲ ಸೇರ್ಕೊಂಡು ಇದನ್ನು ವಿರೋಧಿಸ್ಬೇಕು. ಹಾಗಾಗಿ ಸರ್ಕಾರದಿಗೆ ನಮ್ಮ ಮನವಿ ಏನಂತ ಹೇಳಿದ್ರೆ ಎಲ್ಲ ಇಂಥ ಸ್ಥಳಗಳಲ್ಲಿ ಸೆಕ್ಯೂರಿಟಿಯನ್ನು ಬಹಳ ಮಜಬೂತಾಗಿ ಕೊಡಬೇಕಾಗುತ್ತೆ. ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿಂದ ಬಂದಿರ್ತಾರೆ ಜನರು, ಅದರಲ್ಲೂ ಕಾಶ್ಮೀರ ಅಂತ ಹೇಳಿದ್ರೆ ಮುಂಚೆಯಿಂದ ಅಲ್ಲಿ ಒಂದು ಈ ತರ ನಡೀತಾನೆ ಬರ್ತಾ ಇದೆ. ಹಾಗಾಗಿ ಅಲ್ಲೆಲ್ಲ ಬಹಳ ಅಚ್ಚುಕಟ್ಟಾಗಿ ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು, ಮತ್ತೆ ಅಂತೆ ಸೆಕ್ಯೂರಿಟಿ ಎಲ್ಲ ಒದಗಿಸಿದ್ರೆ ಇಂಥ ಕೃತ್ಯಗಳು ನಡೆಯೋದಿಲ್ಲ. ಹೀಗಾಗಿ ನಾವೆಲ್ಲ ಸೇರ್ಕೊಂಡು ಈ ಸಂದರ್ಭಗಳಲ್ಲಿ ನಾವು ಸಹಬಾಳ್ವೆಯನ್ನು ಮತ್ತೆ ಪ್ರೀತಿಯಿಂದ ಬೆಳಿಬೇಕಾಗಿ, ಮತ್ತೆ ಇಂಥ ಕೃತ್ಯಗಳನ್ನು ಖಂಡಿಸುತ್ತಾ ಯಾರ ಮೇಲೆ ಅಪವಾದವನ್ನು ಹೇರಿಸ್ದಂಗೆ ಯಾರು ಅದನ್ನು ಮಾಡಿದ್ದಾರೆ ಅವರನ್ನೇ ಹಿಡಿದು ಅವರಿಗೆ ಕಾನೂನು ಕ್ರಮವಾಗಿ ಏನಿದೆ ಅದನ್ನು ಜರುಗಿಸಬೇಕಾಗಿ ಇರುವ ನಮ್ಮ ಮುಸ್ಲಿಂ ಸಮಾಜದ ಅಧ್ಯಕ್ಷರೇ ಹಾಗೂ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯವರೇ, ಇದು ನಮಗೆ ಒಂದು ದುರ್ಭಾಗ್ಯ. ಯಾಕೆಂದರೆ ನಮ್ಮ ದೇಶದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂದರೆ ನಮ್ಮ ಇಡೀ ಸಮಾಜಕ್ಕೆ, ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಇದಾಗಿದೆ. ಯಾಕೆಂದರೆ ಮನಸ್ಸು ನೋವಾಗಿದೆ. ಯಾಕೆಂದ್ರೆ ಇಂಥ ಯಾವಾಗಲೂ ಆಗಬಾರ್ದು. ಯಾಕೆಂದರೆ ಅವರು ಪಾಪ ಅವ್ರು ಹೋದವರು ಏನಂತ ಹೇಳಿದ್ರೆ ಖುಷಿಯಾಗಿ ಹೋಗಿರ್ತಾರೆ. ಅಲ್ಲಿಂದ ಒಂದು ದುಃಖ ಆಗಿ ಬರಬೇಕು ಅಂತ ಹೇಳಿದ್ರೆ ಇದು ನಮ್ಗೆಲ್ಲರಿಗೂ ಒಂದು ನೋವು ಉಂಟಾಗಿದೆ. ಯಾಕೆಂದ್ರೆ ಅವರು ಹುತಾತ್ಮರಾಗಿದ್ದಾರೆ. ಅವರಿಗೆ ದೇವರು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ನಮ್ಮ ಸಮಾಜ ಯಾವಾಗಲೂ ಮುಸ್ಲಿಂ ಸಮಾಜದವರು ಮತ್ತು ನಮ್ಮ ಅಂಜುಮನ್ ಸಂಸ್ಥೆಯವರು ಯಾವಾಗಲೂ ಸದಾ ನಮ್ಮ ದೇಶಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ಹೇಳ್ತಾ ನನಗೆ ಮಾತಾಡುವ ಅವಕಾಶ ಕೊಟ್ಟ ತಮ್ಮ ನಮಸ್ಕಾರ. ಈ ದಿನ ನಾವೆಲ್ಲ ಸೇರಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ 22ನೇ ತಾರೀಕಿಗೆ ಘಟನೆ ಆಗಿದೆ. ಆ ಘಟನೆಯನ್ನು ಖಂಡಿಸ್ಬೇಕು ಅಂತ ಹೇಳಿ ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿದೀವಿ. ಘಟನೆ ಬಹಳ ದುರ್ಭಾಗ್ಯ. ಇದು ಈ ರೀತಿ ಘಟನೆ ಆಗಿರೋದು ನಮ್ಗೆ. ಅದನ್ನ ನಾವೆಲ್ಲರೂ ಸೇರಿ ಖಂಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸಮಾಜದ ವತಿಯಿಂದ, ನಮ್ಮ ಸಾಗರದ ಮುಸ್ಲಿಂ ಸಮಾಜದ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿಯವರು ಎಲ್ಲರೂ ಇವತ್ತು ಒಟ್ಟಾಗಿ ಬಂದು ಇವತ್ತು AC ಸಾಹೇಬ್ರಿಗೆ ಮನವಿ ಕೊಟ್ಟು, ಈ ಮನವಿ ಕೊಡೋ ಉದ್ದೇಶ ಏನಂದ್ರೆ, ಯಾರು ಅಪರಾಧ ಮಾಡಿದ್ದಾರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ಹೇಳಿ. ಕಠಿಣ ಶಿಕ್ಷೆ ಕೊಡಿ. ಇನ್ನು ಮುಂದೆ ಈ ರೀತಿ ಯಾವ ರೀತಿನೂ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಯಾವ ರೀತಿನೂ ಈ ರೀತಿ ಘಟನೆಗಳು ಆಗ್ಬಾರ್ದು. ಇದನ್ನ ಧರ್ಮದ ಹೆಸರಲ್ಲಿ ಯಾವ್ದು ಈ ರೀತಿ ಆಗ್ಬಾರ್ದು. ಅದಕ್ಕೋಸ್ಕರ ಎಲ್ರಿಗೂ ಸರ್ಕಾರ ರಕ್ಷಣೆ ಕೊಡಬೇಕು. ಆಮೇಲೆ ಈ ರೀತಿ ಮತ್ತೆ ಯಾವ ರೀತಿ ಘಟನೆಗಳು ಪದೇ ಇಂಥ ಘಟನೆಗಳು ಆಗ್ತಾ ಇದಾವೆ, ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಕೊಡಕ್ ಬಂದಿದ್ದೀವಿ. ಸಾಗರ ತಾಲೂಕಿನ ತ್ಯಾಗರ್ತಿ ನಾಡವಳ್ಳಿ ಗ್ರಾಮದ ಗ್ರಾಮ ಠಾಣಾ ಭೂಮಿ ಅಕ್ರಮ ಸಾಗುವಳಿ ಮಾಡುತ್ತಿರುವುದನ್ನು ಖಂಡಿಸಿ ಬುಧವಾರ ಗ್ರಾಮಸ್ಥರು ತ್ಯಾಗರ್ತಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದರು. ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಆಗ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಸಹ ನಡೆಯಿತು. ಆನಂದಪುರಂ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯುವರಾಜ್ ಕಂಬಳಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಿಕ್ಸಿ ಮಂಜು ಮಾತನಾಡಿದರು. ನಾಡವಳ್ಳಿ ಗ್ರಾಮದ ಪ್ರಮುಖರಾದ ರಾಘವೇಂದ್ರ, ರಾಮಚಂದ್ರ, ರವೀಂದ್ರ, ನಾಗರಾಜ್, ಮಂಜಪ್ಪ, ಗಣಪತಿ, ಮಂಜುನಾಥ್, ಮೋಹನ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ನಾನು ಮಂಜು ಅಂತೇಳಿ, ನಾಡವಳ್ಳಿ ಗ್ರಾಮ, ತ್ಯಾಗರ್ತಿ ಗ್ರಾಮ ಪಂಚಾಯತು. ನಮ್ಮೂರಲ್ಲಿ ಒಂದು 36 ಎಕರೆ ಜಮೀನು, ಗ್ರಾಮ ಠಾಣಾ ಜಮೀನಿದೆ. ನಾವು ಹೆಚ್ಚು ಕಡಿಮೆ ಇವಾಗ ಒಂದು 2015ರಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿ PDO ಏನಿದ್ದಾರೆ, ಮೋಹನ್ ಅವರು ಇದ್ದಾರೆ, ಇವ್ರ ಹತ್ರ ಕೇಳಿ ಸಾಕಾಯಿತು. ಮತ್ತು ನಮ್ಮ ಊರೆಲ್ಲ 10 ಬಾರಿ ಬಂದು ಗ್ರಾಮ ಪಂಚಾಯತಿ ಹತ್ರ ಬಂದು ಸ್ಟ್ರೈಕು ಮಾಡಿ ಮನವಿ ಕೊಟ್ಟು ಎಲ್ಲ ಆಗಿದೆ. ಇವಾಗಲೂ ಬರೀ ಸಬೂಬನೇ ಹೇಳ್ತಾ ಇದ್ದಾರೆ. ನಮಗೇನಪ್ಪ ಅಂದ್ರೆ ಇವರು ಕೋರ್ಟ್ ಆದೇಶ ಇದೆ ಹಿಂಗೆ ಹೇಳ್ತಾರೆ. ನಾವು ಅಲ್ಲಿ ಒಂದೇ ಫ್ಯಾಮಿಲಿ 20 ಎಕರೆ ಜಾಗನ ಅದು ಆಲ್ರೆಡಿ ಸಾಗುವಳಿ ಮಾಡ್ತಾ ಇದ್ದಾರೆ. ಅದನ್ನು ತೆರವುಗೊಳಿಸ್ಬೇಕು ಅಂತ ಹೇಳಿ ನಾವು ಇವಾಗಲೂ ಹೋರಾಟ ಮಾಡ್ತೀವಿ, ಹಿಂದೆನೂ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ.
ಈಗ ಅದಕ್ಕಾಗಿ ಸ್ಟ್ರೈಕ್ ಕೂತಿದ್ದೀವಿ ಸರ್. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.